ಇವ್ರ ಮನೇಲೆ ಯಾಕೆ ಇರೋದು ಫೋನ್? ಈ ಮನೇಲೇ ಇರೋದು. ಇವ್ರ ಹೆಸರು ಡೀಟೇಲ್ಸು ಎಲ್ಲ ತೋರಿಸ್ತಾ ಐತೆ. ಇವ್ರ ಮನೇಲೇ ಇರೋದು. ನನಗೆ ಗೊತ್ತಿತ್ತು ಇವರೇ ಮಾಡ್ಯವ್ರೆ, ಇವರೇ ಮಾಡಿರೋದು ಅಂಬದು ನನಗೆ ಗೊತ್ತಿತ್ತು. ಬಾರೆ, ಜೀವಿತಾ, ಜೀವಿತಾ ಬಾರೆ, ನೀನೇ ಕಳ್ಳಿ ಅಂಬದು ಗೊತ್ತು. ಬಾರೆ ಕೊಡಬಾರೆ, ನಮ್ಮ ಫೋನ್ ಎಲ್ಲಿ ಬಚ್ಚಿಕ್ಕಿಡಿದ್ಯಾ? ನಿಮ್ಮ ಫೋನ್ ನಾನೇ ಹಾಕ್ತಾರನ, ನಾನು ತಗೊಂಬಂದಿಲ್ಲ. ಸುಮ್ಮನೆ ನಾಟಕ ಆಡಬೇಡಿ. ನಾಟಕ ಆಡಿದ್ಯಾ ಅಂತಂದರೆ ಸರಿ ಹೋಗೋದಿಲ್ಲ. ಸುಮ್ಮನೆ ನಮ್ಮ ಫೋನು, ನಮ್ಮ ಅಕ್ಕನ ನಮ್ಮ ಮಾವನ ಫೋನು ಮತ್ತು ಪರ್ಸು ಎಲ್ಲ ಕೊಟ್ಟರೆ ಸರಿ. ಇಲ್ಲಾಂದ್ರೆ ನಮ್ಮ ಅಕ್ಕ ನಿನ್ನೇನು ಸುಮ್ಮನೆ ಬಿಡಲ್ಲ. ಈಗ ಬರ್ತಾರೆ, ಈಗ ಪೊಲೀಸ್ನವ್ರು ಕಂಪ್ಲೇಂಟ್ ಮಾಡಿ ಬಂದಿದ್ದೀವಿ. ಈಗ ಬರ್ತಾರೆ ಪೊಲೀಸು. ಬಂದ ನೋಡಿ ನಿಮ್ಮನ್ನು ನೋಡಿ ಅವನ್ನ ನೋಡು. ಮುಚ್ಕೊಂಡು ಫೋನ್ ಕೊಡು, ನೀನೇ ತಗೊಂಡಿದ್ಯಾ ಅಂತ ಗೊತ್ತು. ಮುಚ್ಕೊಂಡು ನನ್ನ ಗಂಡನ ಫೋನ್ ಅದು ಕೊಟ್ಟರೆ ಸರಿ. ನಿನ್ನ ಹತ್ರನೇ ಇರೋದು. ನೆನ್ನೆ ನಾನು ಫೋನ್ ಮಾಡಿದೆ, ಇವನು ಬಂದಲ್ಲ, ರಿಂಗ್ ಆಯಿತು. ನನಗೆ ಅನುಮಾನ ಬಂತು. ತಿರ್ಗಿ ಹಂಗೆ ಕಟ್ ಮಾಡ್ದ. ಫೋನ್ನಾಗೆ ಒಳಗೆ ಕೈ ಇಕ್ಕೊಂಡು, ಪ್ಯಾಂಟ್ ಒಳಕ್ಕೆ ಕೈ ಇಕ್ಕೊಂಡು ಹಂಗೆ ಆಫ್ ಮಾಡಿಬಿಟ್ಟ. ಜೋಮ್ನ ಕೈ ಇಕ್ಕೊಂಡು ನನಗೆ ಗೊತ್ತಾಯ್ತು ಎಲ್ಲ. ಇವ್ನು ಕಟ್ ಮಾಡಿದ್ದು ಫೋನ್ ರಿಂಗ್ ಆಯ್ತು. ಇವನು ತಿಕ್ಲು ನನ್ನ ಮಗನೇ. ಇವ್ನು ಸ್ವಿಚ್ ಆಫ್, ಇವಳಾಗಿದ್ರೆ ಸ್ವಿಚ್ ಆಫ್ ಮಾಡಿ ಕ್ಯಾಮಳು. ಈ ತಿಕ್ಲನೇ ಮಾಡಿರೋದು. ಮನೆಯಲ್ಲಿ ನಮ್ಮ ಮಾವಂದು ಫೋನು ಪರ್ಸು ಎಲ್ಲ ಇದೆ ಅಂತ ಗೊತ್ತು. ಏನ ತಾಂಬಂದಿದ್ಯೇನ? ಇಲ್ಲಮ್ಮ ಅವನಂಗೆ ತರ ಅಂತಾನಲ್ಲ. ನೀವು ಹೆಂಗೆ ಹೇಳ್ತೀರಾ? ನಮ್ಮ ಹುಡುಗ ಕುಡ್ದಿರಮ್ಮ ಹತ್ರ ಅವನ ಮೇಲೆ ಏನೇನೋ ಹೇಳಿದ್ರೆ ಇಲ್ಲಿ ಎಲ್ಲ ಗೊತ್ತಾಗುತ್ತೆ. ಎಲ್ಲ ಅದೆಲ್ಲ ಟ್ರ್ಯಾಕ್ ಮಾಡಿಸಿರೋದು ಎಲ್ಲ ತೋರಿಸ್ತೀವಿ ಎಲ್ಲೈತೆ ಏನು ಅಂತ. ಪೊಲೀಸ್ನವ್ರು ಬರ್ತಾರೆ. ಪೊಲೀಸ್ನವ್ರು ಬಂದಮೇಲೆ ಎಲ್ಲ ಹೇಳ್ತಾರೆ. ಕಾಲೇ ಗೊತ್ತಾಗೈತೆ ನಿಮ್ಮ ಹತ್ರನೇ ಇರೋದು ಅಂತ ಕಂಪ್ಲೇಂಟ್ ಮಾಡಿದ್ವಿ. ಪೊಲೀಸ್ನವ್ರು ಬರ್ತಾರೆ ನೋಡು, ಅವಾಗ ಹೇಳೋದು. ಕೊಟ್ಟರೆ ಸರಿ. ಸುಮ್ಮನೆ ತಂದು ಪರ್ಸ್ ಆಗಿರ್ಬೋದು, 10,000 ರೂಪಾಯಿ ದುಡ್ಡು, ಆ ಪರ್ಸಲ್ಲಿರೋ ಡಾಕ್ಯುಮೆಂಟ್ಸು, ಮೊಬೈಲು ಏನಿದ್ರು ತರಬೇಕು. ಯಾಕಲ್ಲ ನಮ್ಮ ಮನೆಯಾಗೆ ಬಂದ ನಡಿಯ ಶಿಕೆ. ನಮ್ಮ ಮನೆಗೆ ಬಂದವನಿ, ನಮ್ಮ ಮನೆಯಕ್ಕೆ. ಹೋಲ್ಕ ನನ್ನ ಮಗನೇ, ನೋಡು ಇವಾಗ ನೀನು ತಂದು ಕುಕ್ಕೊಂಡು ಆ ಫೋನು ಎಲ್ಲ ತಾಂಬಂದಿದ್ಯಲ್ಲ ತಿಕ್ಲ. ಆ ಫೋನನ್ನು ಸ್ವಿಚ್ ಆಫ್ ಮಾಡಿಕೊಂಡಿಲ್ಲ, ಏನಿಲ್ಲ, ತಂದು ಹಂಗೆ ಜೋಮ್ನ ಕಿಕ್ಕೊಂಡು ಓಡಾಡ್ತಿದ್ಯಲ್ಲ. ಇವಾಗ ಸಿಕ್ಕೆ ಬಿದ್ದಿದ್ಯಾ ನೋಡು. ಅವರು ಫೋನ್ ಟ್ರ್ಯಾಕ್ ಮಾಡಿಸಿದಾರೆ. ಹೋಗಿ ಫೋನ್ ಎಲ್ಲೈತೆ ಏನು ಓದ್ಕೊಂಬಂದ್ರು ಇವಾಗ ಕಂಡಿಡಿತಾರೆ ಅದೆಲ್ಲೈತೆ ಏನು ಅಂತ. ತಿಕ್ಲ ನನ್ನ ಮಗನೇ, ಕೊಟ್ಟು ಕಳ್ಸವ್ ಸುಮ್ಮನೆ. ಮಾತಾಡ್ಬೇಡ ನೀನು. ಮಾತಾಡಿದ್ಯ ಅಂದ್ರೆ ತೆಗೆದು ಹೊಡೆದು ಬಿಡ್ತೀನಿ. ಬಾಯಿ ಮುಚ್ಕೊಂಡಿದ್ರೆ ಸರಿ. ನೀನು ಬಾಯಿ ಮುಚ್ಕೊಂಡಿರೇ. ನನ್ನ ಮಗನೇ, ಇಲ್ಲಿ ನೋಡಿಲಿ, ನೀನು ಏನು ಮಾಡ್ಬೇಕಾದ್ರೆ ಮಾಡ್ತೀನಿ ತಡಿ. ನೀನೇ ತಾಂಡಿದ್ಯಾ ಅಂಬದು ಗೊತ್ತು ಕುಡುಕ್ ನನ್ನ ಮಗ. ಅದಕ್ಕೆ ಮತ್ತೆ ಸ್ವಿಚ್ ಆಫ್ ಮಾಡಿಲ್ಲ. ಗೊತ್ತೈತೆ ನೀವೇ ಮಾಡಿರೋದು. ಏನು ಇವಳೇ ಹೇಳ್ಕೊಟ್ಟು ಮಾಡ್ಸವಳ ಏನು? ಅಯ್ಯೋ ಇಲ್ಲ ಕಣಕ್ಕ, ನಾನು ಯಾಕೆ ಹೇಳ್ಕೊಟ್ಟು ಮಾಡ್ಸೋಣ ಮಾಲಕ? ಮಧು ಇಲ್ಲ ಮಧು, ನಾನು ಕಳ್ತನ ಮಾಡೋಕ್ಕೆ ನಾನು ಯಾಕೆ ಹೇಳ್ಕೊಡೋಣ? ನಾನೇನು ಹೇಳ್ಕೊಟ್ಟಿಲ್ಲ. ನನ್ನ ಮಗನೇ ಕುಡಿಯೋಕ್ಕೆ ನೆನ್ನೆಯಿಂದನೂ ತಗೊಂಡಿದ್ದಾನೆ. ನೆನ್ನೆಯಿಂದಲೂ ತಗೊಂಡು ಹಿಂಗೆ ಕುಡ್ಕೊಂಡು ಬಂದು ಮನೆಯಾಗೆಲ್ಲ ನೆಮ್ಮದಿ ಹಾಳು ಮಾಡ್ತಾ ಇದ್ದಾನೆ. ಫಸ್ಟ್ ಇಸ್ಕೊಂಡು ಹೋಗ್ರಿ ಆ ಫೋನ್. ನೋಡು, ನನ್ನಂತ ಬುದ್ಧಿವಂತೆ ಆಗಿದ್ದರೆ ಫೋನ್ ತಗೊಂಡು ಸ್ವಿಚ್ ಮಾಡಿಬಿಡ್ತಿದ್ದೆ. ಸಿಮ್ ಎಲ್ಲ ತೆಗ್ದಾಕ್ಬಿಡ್ತಿದ್ದೆ. ನನ್ನ ಮಗ ತಗೊಂಡು ಹಂಗೆ ಇಟ್ಕೊಂಡು ಚಾರ್ಜ್ ಇಟ್ಕೊಂಡು ಯಾವುದೋ ಫೋನ್ ಸಿಕ್ತು ಅಂತ. ನಾನು ಹಂಗೆ ಅಂದ್ಕೊಂಡೆ ಯಾವುದೋ ಫೋನ್ ಐತಲ್ಲ ಮನೆಯಾಗೆ ಅಂತ. ಇವಳು ಹೆಂಗೆ ಹೇಳ್ತಾಳೆ? ಅಲ್ಲ ನೋಡು, ಇವಳು ಅವ್ರ ಕಡೆಗೆ ಮಾತಾಡ್ತಾಳಲ್ಲ. ಗಂಡನ ಕಡೆಗೆ ಮಾತಾಡೋದ ಅವ್ರ ಕಡೆಗೆ ಮಾತಾಡ್ತಾ ಇದ್ದಾಳೆ. ಎಂತ ನಮ್ಮ ಮುಂದೆ ಇರಬೇಕು? ಅವ್ರ ಕಡೆಗೆ ನೀನು ಮಾತಾಡೋದು ಉಂಟೇನೆ? ಇಲ್ಲ ಮಾನ ಮರ್ಯಾದಿಲ್ತಾಳೆ. ಅವ್ರ ಕಡೆಗೆ ಮಾತಾಡ್ತಾ ಇದೆಯಲ್ಲೇ ನೀನು. ಈಗ ಆ 10,000 ರೂಪಾಯಿ ದುಡ್ಡು, ಆ ಪರ್ಸು ಅದೆಲ್ಲ ಏನೈತೆ ತಗೊಂಬಂದು ಕೊಡಲಿಲ್ಲ ಅಂತಂದರೆ ಈಗಲೇ ಬರ್ತಾರೆ. ಈಗ ಬರ್ತಾ ಇದ್ದಾರೆ. ಎಲ್ಲ ಟ್ರ್ಯಾಕ್ ಮಾಡಿಸಿ ಇವಾಗ ಕಂಪ್ಲೇಂಟ್ ಮಾಡಿದ್ದೀನಿ. ಈಗ ಬರ್ತಾರೆ. ಈಗ ನೀವೇಂಬದು ನಮ್ಗೆ ಅಲೇನೆ ಗೊತ್ತಾಗ್ಬಿಟ್ಟೈತೆ. ಇನ್ನು ತಗೊಂಬಂದು ಕೊಡಲಿಲ್ಲ ನಿಮ್ಗೆ ಅದ್ರ ಕತೆನೇ ಬೇರೆ. ನೀವೇನು ಇವಾಗ ಅದೇನು ಮಾಡಿದ್ರು ನಮ್ಗೆ ಅಲೇನೆ ಪ್ರೂಫ್ ಸಿಕ್ಬಿಟ್ಟೈತೆ. ನೀವೇ ಕದ್ದಿರೋದು ಅಂತೇಳಿ. ಈ ಮನೇಲಿ ಇದೆ ಅದು ಫೋನು ಮತ್ತೆ ಅಂತೇಳಿ ನಮಗೆ ಎಲ್ಲ ಗೊತ್ತಾಗ್ಬಿಟ್ಟೈತೆ. ನೀನು ಎಷ್ಟು ಹೇಳಿದ್ರು ಯಾರು ಕೇಳಲ್ಲ. ಅಲ್ಲೇ ಗೊತ್ತಾಗ್ಬಿಟ್ಟೈತೆ ನೀವೇ ಕದ್ದಿರೋದು ಅಂತ. ನೋಡಿ, ನಾನು ನೋಡ್ತಾ ಇದ್ದೀನಿ ಇವಳು ಹೆಂಗೆ ಮಾತಾಡ್ತಾಳೆ ಅಂತ. ಗೊತ್ತು ಇವಳು ಯಾಕೆ ಅವನ ಕಡೆಗೆ ಮಾತಾಡ್ತಾ ಇದ್ದಾಳೆ. ಮೊದಲ ಗಂಡ ಅಂತೇಳಿ ಅವನ ಕಡೆಗೆ ಮಾತಾಡ್ತಾ ಇದ್ದಾಳೆ. ಫೋನ್ ಓದ್ಕೊಂಬಂದೆ ನನ್ನ ಗಂಡ ಅಂತ ಹೇಳ್ತಾಳೆ. ನಾನು ಯಾರ್ದು ಯಾವಂದು ಯಾತು ಮುಟ್ಟಿಲ್ಲ. ಇಲ್ಲೋಡೆ ಮಾಲಿ, ನನ್ನ ಗಂಡ ಆಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು, ಇನ್ನೂವರೆಗೂ ಅಂತ ಕೆಲಸ ಮಾಡಿಲ್ಲ ಯಾರಿಗೂ. ನನ್ನ ಮಗ ಅಂತವನಲ್ಲ. ನನ್ನ ಮಗನ ಬಗ್ಗೆ ನೀನು ಸುಮ್ಮನೆ ಮಾತಾಡಬೇಡ. ಪ್ರೂಫ್ ತೋರಿಸ್ತೀವಿ. ಪ್ರೂಫ್ ಎಲ್ಲ ಪೊಲೀಸ್ನವ್ರ ಕೈಗೆ ಕಳಿಸಿದ್ದಾರೆ. ಅವರು ಆಫೀಸಿಂದ ಎಲ್ಲ ಕಳಿಸೋರೆ. ಬರ್ತಾರೆ ತಡಿ. ಅವರೆಲ್ಲ ಪ್ರೂಫ್ ಎಲ್ಲ ತೋರಿಸ್ತಾರೆ. ಪ್ರೂಫ್ ಎಲ್ಲ ತೋರಿಸಿ ಇನ್ನೆಲ್ಲ ಇವಾಗ ಏನು ಬಚ್ಚಿಕ್ಕಿದ್ರು ಇನ್ಮೇಲೆ ಅಷ್ಟೇನೆ. ನಡಿಯಕ್ಕ ನಡಿ. ಇವಾಗ ಬಂದು ಪೊಲೀಸ್ನವರೆಲ್ಲ ಪ್ರೂಫ್ ಎಲ್ಲ ತೋರಿಸ್ದಾಗ ಗೊತ್ತಾಗುತ್ತೆ. ಏನೋ ಅಂತ ತಿಳ್ಕೊಬಿಟ್ಟವ್ರೆ. ಯಾವಾಗ ಫೋನೆಲ್ಲ ಆನ್ ಮಾಡಿಕೊಂಡು ಎಲ್ಲ ಆನ್ ಆಗೈತೆ ಫೋನ್ ಅಂದಮೇಲೆ ನಾವು ಬಿಡ್ತೀವಿ. ಸರಿಯಾಗಿ ಸಿಗೇ ಬಿದ್ದವನೇ ಬಿಡೋಕ್ಕಾಗುತ್ತೆ. ಫಸ್ಟ್ ಅವ್ನು ದುಡ್ಡು ಅದೆಲ್ಲ ವಾಪಸ್ ತಂದು ಕೊಟ್ಟರೆ ಸರಿ. ಅದೇ ಬಾ, ಇವಾಗ ಹೇಳ್ತೀವಲ್ಲ ತಾಮನ್ ಕೊಡ್ದಂಗೆ ಒಂದು ಇರಲಿ. ಇವಾಗ ಅವ್ರು ಬಂದು ಅವ್ರು ಏನು ಮಾಡ್ಬೇಕಾದ್ನು ಮಾಡ್ತಾರೆ. ಅವ್ರು ಮಾಡೋ ಕೆಲಸ ಮಾಡಿದ್ರೆ ಅವಾಗ ಹೇಳ್ದಲ್ಲೇ ಕೊಡ್ಬೇಕು ಮುಚ್ಕೊಂಡು. ಹಂಗೆ ಮಾಡ್ತಾರೆ. ಗೊತ್ತಾಗಲ್ವೇನಿ ನಮ್ಮ ಹುಡುಗನ ಬಗ್ಗೆ ಹೇಳ್ತೀಯ? ಯಾಕೆ ಅವನ ಬಗ್ಗೆ ಅವ್ನು ನೋಡ್ಕೊಂಡು ಸುಳ್ಳು ನಿಜ ಹೇಳ್ತಾ ಇದೆಯೇನೆ? ಏನೋ ತಗೊಂಬಂದಿದ್ರು ತಾಂಡಿಲ್ಲ ಅಂತ ಹೇಳ್ಬೇಕು. ಗಂಡ ಮುಚ್ಚಾಕೆ ಮದ್ಬಿಟ್ಟು ತಾಂಡವನೆ ಅಂತ ಹೇಳ್ತಾಳೆ. ಕಣಮ್ಮ ಜೀವಿತ, ನನಗೆ ನನ್ನ ಬುಲ್ ಬೇಜಾರಾತು ನೀನು ಹಿಂಗೆ ಹೇಳಿದ್ಕೆ. ಹಿಂಗೆ ಹೇಳೋದು ತಾಂಡಿದ್ರು ತಾಂಡಿಲ್ಲ ಅನ್ಬೇಕು. ನೋಡಿ ಶಿಮಂಡೆ ನನ್ನ ಮೇಲೆ ಹೇಳ್ತಾಳಲ್ಲ, ನನ್ನ ಗಂಡ ಕಾರಣ ಅಂತ. ಅವ್ನು ನೋಡ್ಕೊಂಡು ಅವ್ನ ಮಕ್ಕ ನೋಡ್ಕೊಂಡು ಮೊದ್ಲೇ ಗಂಡ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ. ನೋಡು, ನಾನು ಯಾರು ಫೋನ್ ತಾಂಡಿಲ್ಲ ಅದು ನನ್ನ ಕಣೆ. ಸಾಕು. ಮತ್ತು ನಿನ್ನ ದುಡ್ಡು ಎಲ್ಲಿಂದ ಬಂತು?
ನೋಡಜ್ಜಿ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಿದ್ದಲ್ಲ, ಕೆಲ್ಸಕ್ಕೂ ಹೋಗಿಲ್ಲ ನನ್ನ ಮಗ, ಎಲ್ಲೂ ಯಾರು ದುಡ್ಡು ಕೊಟ್ಟೂ ಇಲ್ಲ, ಎಲ್ಲಿ ಬಂತು ಅಂತ ನೋಡು. ಫೋನ್ ಅಂತಂದು ಅದನ್ನ ಚಾರ್ಜಿಗೆ ತಂದು ಕಂಡ ಫೋನ್ ಹೊತ್ಕೊಂಬಂದು ಸ್ವಿಚ್ ಆಫ್ ಮಾಡ್ದಲ್ಲೇ ಸಿಮ್ ತೆಗಿದಲ್ಲೇ ಹಂಗೆ ಇಕ್ಕಿದ್ರೆ ಅವ್ರು ಬಿಡ್ತಾರೆ. ಇವಾಗ ಸರಿಯಾಗಿ ಹುಡುಕ್ಸವ್ರು, ಇವಾಗ ಎಲ್ಲಿದ್ರು ನಾವು ಹುಡುಕಿಸ್ತಾರೆ. ಕಂಡರ್ ಫೋನ್ ಓದ್ಕೊಂಬಂದವನೇ ಇವಾಗ ಸರಿಯಾಗಿ ಸಿಗೆ ಬಿದ್ದವ್ ತಗ, ಇವಾಗ ಬರ್ತಾರೆ ತಗ. ಬಂದು ಸರಿಯಾಗಿ ಅದೇನು ಮಾಡ್ಬೇಕು ಅದು ಮಾಡ್ತಾರೆ. ಅಂತ ಹಿಂಸೆ ಆಗ್ಬಿಟ್ಟಿತ್ತು. 10,000 ದುಡ್ಡು ಇರೋದಕ್ಕೂ ಅದಕ್ಕೂ ಎಲ್ಲ ಹಾಳು ಮಾಡೋಕ್ಕೆ 10,000 ರೂಪಾಯಿ ದುಡ್ಡು ಇರೋದಕ್ಕೆ ಕಾಡಿದ್ದ. 10,000 ದುಡ್ಡು ಹೆಂಗೆ ಐತಲ್ಲ ಸಿಕ್ತಲ್ಲ ಅಂತೇಳಿ ಹುಡ್ಕೊಂಬಂದು ನನ್ನಂತೂ ಅಯ್ಯನ್ ಸರ್. ಮತ್ತು ನನಗಂತನೂ ಅಲ್ಲೇ 2-3 ದಿನದಿಂದ ಅಯ್ಯಂದು ಸಾಕಾಗೋಗಿತ್ತು. 2 ದಿನದಿಂದನೂ ಸಾಕಾಗೋಗಿತ್ತು ಅಂತಾಗಿ. ಯಾವಾಗಲೂ ಕುಡ್ದು ಬಂದಿಲ್ಲಿ ಸುಮ್ಮನೆ ಇಲ್ಲದ್ದು ಜಗಳ ಮಾಡೋನು ಅಂತ ಯಾರು ಅನ್ನಿಸ್ಕೊಂತಾರೆ. ಅದಕ್ಕೆ ಮತ್ತೆ ಹೇಳ್ದೆ, ಮತ್ತು ಫೋನ್ ತಂದಲ್ಲಿ ಚಾರ್ಜ್ ಇಕ್ಕಿದಾನೆ ನೋಡು. ನೋಡೋಗಲ್ಲಿ ಚಾರ್ಜ್ ಇಕ್ಕಿದಾನೆ ಫೋನೆಲ್ಲ ತಗೊಂಬಂದು. ಅಲ್ಲ ನೋಡು, ಗಂಡನ ಮರ್ಯಾದಿನ ಅವ್ರ ಮುಂದೆಲ್ಲ ಕಳಿತಾಳಲ್ಲ ಇವಳಿಗೆ ಎಷ್ಟು ಇರಬೇಡ. ಗಾಡಿ ಇವಳಿಗೆ ಮಾಡ್ತೀನಿ. ಏನು ತಿಳ್ಕೊಬಿಟ್ಟವಳು ಇವಳು. ಅಡಿ ನೀನು ಈಗ ಮಾಡ್ತೀನಿ. ಇವಾಗ ಅವ್ನ ತಲೆ ಕೆಡಿಸ್ಕೊಂಡು ಇನ್ನೂ ಕುಡಿಯೋಕೆ ಹೋಗ್ತಾನೆ. ಅಲ್ಲ ಇವಳು ಅವನ ಮುಂದೆನೇ ಹೇಳ್ತಾಳೆ, ಬಿಡಾತ ತಗೊಂಡವನೇ ತಾಂಡಾಗ ಆಮೇಲೆ ವಾಪಸ್ ಕೊಟ್ಟು ಬರೋಣ ಅಂಬೋದೇನಿಲ್ಲ. ಅವ್ನ ಮುಂದೆಲೇ ಹೇಳ್ತಾಳೆ. ನೋಡಿ ಇವಾಗ ಅವನು ತಲೆ ಕೆಡಿಸ್ಕೊಂಡು ಇನ್ನೊಟ್ಟು ಕೊಡ್ಬತ್ತೀನಿ ಅಂತ ಹೋಗ್ತಾನೆ. ಅತ್ತೆ ನನಗಂತೂ ಸಾಕಾಗ್ಬಿಟ್ಟಿತ್ತು. ತಗೊಂಬಂದು ಅಲ್ಲಿ ಓದ್ಕೊಂಬಂದು ಅಲ್ಲಿ ಇಕ್ಕೈತಿ, ಪರ್ಸೂನು ಅಲ್ಲೈತೆ, ಮೊಬೈಲು ಅಲ್ಲೈತೆ. 10,000 ರೂಪಾಯಿ ದುಡ್ಡು ಒಂದು ಹಾಳು ಮಾಡಿರೋದು ಕೊಡ್ದು. ಇನ್ನು 5,000 ಇದೆ, 5,000 ಖರ್ಚಾಗಿವೆ, ಇನ್ನು 5,000 ಇದೆ ಜೊಮ್ನಾಗಿ. 5,000 ದುಡ್ಡು ಮುಗಿಯತಕ್ಕನ ಎಷ್ಟು ಏನು ಬೇಕು, ಎಷ್ಟು ಕಷ್ಟ. ಅಯ್ಯಪ್ಪ ನನಗಂತೂ ಸಾಕಾಗ್ಬಿಟ್ಟೈತಿ. ಎಷ್ಟೊತ್ತಿಗೆ ಇದು ತಪ್ಪ ಅನ್ನಿಸ್ಬಿಟ್ಟೈತಿ. ಹೋಗು, ನನಗಂತೂ ಅಲ್ಲೇ ಸಾಕಾಗೈತಿ. ಇಲ್ಲ ಆಮೇಲೆ ತೀರಾ ಮಾಲಿಗೆ ತಕ್ಕೋಗಿ ಯಾಕೆ ಕುಡ್ದು ತಗೊಂಬಂದವನೇ. ಕುಡಿದ್ರೆ ಅವ್ನಿಗೆ ಏನು ಮಾಡ್ತಾನೆ ಏನೋ ಎತ್ತ ಅಂತ ಗೊತ್ತಾಗಲ್ಲ. ಕುಡಿದ್ರು ಮನೆಯಾಗ ಹೆಂಗೆ ಮಾಡೋದು, ಕುಡ್ದಾಗ ಒಂಥರ ತಿಕ್ಲಂಗೆ ಆಡ್ತಾನೆ, ಗ್ಯಾನ್ ಇರಲ್ಲ ಅಂತ ಹೇಳಿರಾತು. ಹೇಳಿ ತಾಣ ಕೊಟ್ಟು ಬಂದಿದ್ರೆ ನೀನು ಅವ್ರ ಮುಂದೆಲ್ಲ ಹೇಳ್ತೀಯ, ನನ್ನ ಗಣ್ಣೆ ಓದ್ಕೊಂಬಂದವನೇ ಫೋನು ದುಡ್ಡು ಅಂತ ಹೇಳಿ ನೀನೇ ಹೇಳ್ತೀಯಲ್ಲೇ. ಹೇಳಿರ ಅವರು ಬಿಡ್ತಾರೆ ಸುಮ್ಮನೆ. ಇವಾಗ ನೋಡಿ ಪೊಲೀಸ್ನವ್ರು ಅವರು ಇವರು ಅಂತ ಬಂದ್ರಿ ಏನೋ ತಾಣಾಗಿ ಕೊಟ್ಟು ಬರೋಕೆ ಸುಮ್ಮನೆ ತಗೊಂಡೋಗಿ ಹೋಗು. ಇವಾಗ ನೋಡಿ ಅವ್ನು ಮೊದಲೇ ಇವಾಗ ಅವನೇನಿಲ್ಲ, ಇವಾಗ ಅದನ್ನೇ ಒಂದು ತಲೆ ಕೆಡಿಸ್ಕೊಂತಾನ ಅವ್ನು. ಹೋಗತ್ತೆ ಇನ್ನೊಟ್ಟು ಕುಡ್ದು ಬರೋಕೆ ಹೋದ್ನೋ ಏನೋ. ಇದೊಂದು ನಮ್ಗೊಂದೊಂದು ಸಮಸ್ಯೆ ಆಯ್ತಲ್ಲಪ್ಪ ದೇವ್ರೆ. ಇದೊಂದು ಕುಡಿಯೋದು ಇಲ್ದಿದ್ರೆ ಹೆಂಗೋ ಚೆನ್ನಾಗಿರೋನಪ್ಪ ನನ್ನ ಮೊಮ್ಮಗ. ಈ ಕುಡಿಯೋದು ಕಲ್ಕೊಂಡು ಬೇಡ ನನಗಂತೂ ಸಾಕಾಗ್ಬಿಟ್ಟೈತೆ. ಇವಳು ಅವ್ರ ಮುಂದೆಲ್ಲ ಅವ್ನು ಮೊದಲೇ ಇವಾಗ ಬೇರೆ ಅವ್ನು ಬಂದಿದ್ಕು ಅದಕ್ಕೂ ಮೊದಲೇ ಗಂಡ ಅಂತೇಳಿ ಏನಿಲ್ಲ ನಿನ್ನಂತೂ. ಅವ್ಳಿಗೆ ಏನಿಲ್ಲ ಒಂದು ಮಾತಿಗೆ ಬಿಡಲ್ಲ. ನನಗಂತೂ ಯಾಕಾದ್ರೂ ಮದುವೆ ಆದ್ನೋ ಏನೋ ಅನ್ನಿಸ್ತೈತೆ. ನಾನು ಹಿಂಗಿರ್ಬೋದಾಗಿತ್ತು, ಯಾಕಾದ್ರೂ ಮದುವೆ ಆಗಿ ಹಿಂಗೆ ಮಾಡ್ಕೊಂಡೋ ಏನೋ ಅಂತ ಅನ್ನಿಸ್ತೈತೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ನಾನು ಎಷ್ಟು ಚೆನ್ನಾಗಿರ್ತಿತ್ತು ನನ್ನ ಜೀವನ. ನಿಜವಾಗ್ಲೂ ನನ್ನ ಮದುವೆ ಆದಾಗ ಎಷ್ಟು ಚೆನ್ನಾಗಿದ್ದೆ. ಇವಾಗ ಅಂತೂ ನನ್ನ ಜೀವನ ಹಾಳು ಮಾಡ್ಕೊಂಡೆ ಅನ್ನಿಸ್ತೈತೆ. ನಿಂತ ಕುಡ್ಕೊಂಡು ಗಂಡನ ಕಟ್ಕೊಂಡು ಅಯ್ಯಂಬದತ್ತೈತೆ. ನಾನು ಆಗತ್ತಿಗೆ ಇದ್ನಿ, ಇನ್ನೊಬ್ರು ಯಾರಾದರೂ ಆಗಿದ್ರೆ ಇರ್ತಿರ್ಲಿಲ್ಲ. ಸುಮ್ಮನಿರು ಸಾಕು. ನೀನು ಹಂಗೆಲ್ಲ ಮಾತಾಡ್ಬೇಡ ಸುಮ್ಮನೆ. ನೀನು ಅಲ್ಲಿ ಸೆನಕ್ಕಿದ್ದಿದ್ರೆ ಅವರು ಸೆನಕ್ಕೆ ಇಕ್ಕೊಂಬಾರ. ನೀನು ಮಾಡಿರೋದೇನು ಅದನ್ನ ಫಸ್ಟ್ ಯೋಚನೆ ಮಾಡು. ನಾನೇನು ಮಾಡಿದ್ದೆ ಏನು ಎತ್ತ ಅಂತೇಳಿ ಸುಮ್ಮನೆ ಮಾತಾಡ್ತಾಳೆ. ಬರೀ ನೆಟ್ಟು ಮಾತಾಡೋದು ಕಲಿ ನೀನು. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅವಳು ಕೇಳೋ ಕಣೆ ಇಲ್ಲಿ. ನನ್ನ ಮಗನು ಏನು ಕಮ್ಮಿ ಐತಿ, ಗನವ ನೋಡ್ಕೊಂತಾನೆ. ನೀನು ಮಾಡೋ ಇದಕ್ಕೆ ಅವನು ಬೈದಿರೋದು. ನೀನು ಯಾಕೆ ಹೋಗಿ ಮೊದಲೇ ಗಂಡ ಅಂತೇಳಿ ಅವ್ನು ನೋಡ್ತಿದ್ದೆ, ಅವ್ನು ಯಾಕೆ ನೋಡ್ತಾ ನಿಂತ್ಕೊಂಡಿದ್ದೆ ನೀನು? ಅಯ್ಯೋ ನಾನು ಹೇಳ್ತಿಲ್ವೇ ಅವನಿಗೆ, ನಾನು ಹೇಳೋದು ಅರ್ಥನೇ ಆಗ್ತಿಲ್ಲ. ಅವನು ನನ್ನ ಮಗ ತಿಳ್ಕಮ್ಮ ಅಂತ ಪೇಷನ್ಸ್ ಇಲ್ಲ. ಒಂಥರ ತಿಕ್ಲು ನಂಗೆ ಆಡ್ತಾನೆ. ಮೊದಲೇ ತಿಕ್ಲು ಸುಬ್ಬ ಅಂತ ಹೆಸರಿಕ್ಕಿದ್ದೀವಿ ಅವ್ನಿಗೆ. ಅವ್ನು ತಿಕ್ಲು ಸುಬ್ಬನೇನೆ. ತಿಕ್ಲಾಡ್ದಂಗೆ ಆಡ್ತಿರ್ತಾನೆ. ಒಂಥರ ಹಾಫ್ ಮೆಂಟಲ್ ಅವನು. ಎಲ್ಲ ತಿಳ್ಕೊಂಡೂ ಇಲ್ಲ, ಒಬ್ಬಟ ತಿಳಿದಂಗೂ ಇಲ್ಲ. ಇವು ಅರ್ಧ ತಿಳ್ಕೊಂಡು ಹಾಫ್ ಮೆಂಟಲ್ ಆಗ್ಬಿಟ್ಟವನು. ಅವನು ಹಾಫ್ ಮೆಂಟಲ್ ಥರ ಆಡ್ತಾನೆ. ಅದರಲ್ಲಿ ವೀಕ್ಷಕರೇ ಮಾಲಕರಿಗೆ ಗೊತ್ತಾಗ್ಬಿಟ್ಟೈತಿ ನನ್ನ ಮಗನೇ ಕದ್ದಿರೋದಂತ. ಇವನೇ ಕದ್ದಿರೋದು, ನಾನಂತೂ ಯಾವುದೇ ಕಾರಣಕ್ಕೂ ಕದ್ದಿಲ್ಲ. ಇವಾಗ ಎಲ್ಲರಿಗೂ ಹೆಂಗಾಗುತ್ತೆ, ಅಯ್ಯೋ ಇವಳೇ ಹೇಳ್ಕೊಟ್ಟು ಕಚ್ಚಿ ತಾಣವಾಗಿ ಮಾಡೋಳೆ ಅಮ್ಮಂಗೆ ಆಗುತ್ತೆ. ನನ್ನ ಮಗ ಕುಡಿಯೋದಕ್ಕಾಗಿನ ದುಡ್ಡು ಇರಲಿಲ್ವಲ್ಲ, ಕುಡಿಯೋಕೆ ಅಲ್ಲೂ ಇಲ್ಲೂ ನೋಡ್ದ, ಅದಕ್ಕೆ ಕದ್ಕೊಂಡು ಹೋಗವನೆ. ಕದ್ದವನೇ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.